ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಇದೇ ಫೆಬ್ರವರಿ ತಿಂಗಳ 4ನೇ ತಾರೀಕಿಗೆ ದೇವಗುರು ಬೃಹಸ್ಪತಿ ವೃಷಭ ರಾಶಿಯಲ್ಲಿ ವಕ್ರತನವನ್ನು ತ್ಯಜಿಸಿ ಮಾರ್ಗಿ ಆಗ್ತಾ ಇದ್ದಾನೆ. ಯಾವಾಗ ಗುರು ಮಹಾರಾಜ ದೇವಗುರು ಬೃಹಸ್ಪತಿ ವಕ್ರಿ ಆದಾಗ ಒಂದು ಫಲ, ಮಾರ್ಗಿ ಆದಾಗ ಮತ್ತೊಂದು ಫಲ. ಹಾಗಾದ್ರೆ ಈ ಮಾರ್ಗಿ ಆಗುವಂತ ಸಂದರ್ಭದಲ್ಲಿ 12 ರಾಶಿಗಳವರಿಗೆ ಯಾವ ರೀತಿಯ ಫಲಾಫಲಗಳು ಉಂಟಾಗ್ತವೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಏನಾಗುತ್ತೆ, ಈ ಪ್ರಿಡಿಕ್ಷನ್ಸ್ ಏನಿರುತ್ತೆ ಅದು ಗುರುವಿನ ಮೇಲೆ ಇರುತ್ತೆ. ಆನಂತರ ಗುರುವಿನ ರಾಶ್ಯಾಧಿಪತಿ ಯಾರು? ಶುಕ್ರನ ಮೇಲೆ ಇರುತ್ತೆ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಪ್ರಿಕಾಷನ್ ತಗೊಳ್ಬೇಕನ್ನೋದು ಅಗತ್ಯ ಉಂಟು ನಮ್ಗೆ, ನಿಮ್ಗೆ ಎಲ್ರಿಗೂ ಕೂಡ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಇದೇ ಒಂದು 4ನೇ ತಾರೀಕಿನಿಂದ ಮಾರ್ಚ್ 14ನೇ ತಾರೀಕಿನವರೆಗೆ, ಅಂದ್ರೆ ಮೇ 14ನೇ ತಾರೀಕಿನವರೆಗೆ, ಫೆಬ್ರವರಿ 4ರಿಂದ ಮೇ 14ನೇ ತಾರೀಕಿನವರೆಗೆ, ಅಂದ್ರೆ ಗುರು ಮಹಾರಾಜ ವೃಷಭ ರಾಶಿಯಲ್ಲಿ ಇರುವವರೆಗೂ ಕೂಡ ಸೊ ಸ್ವಲ್ಪ ಪ್ರಿಕಾಷನ್ ಬೇಕಾಗುತ್ತೆ. ಅದಂದ್ರೆ ಇಲ್ಲಿ ಗುರುವಿನ ರಾಶ್ಯಾಧಿಪತಿ ಶುಕ್ರ ರಾಹು ಜೊತೆಗೆ ಕಂಜಕ್ಷನ್ ನಲ್ಲಿದ್ದಾನೆ, ಕಾಂಬಿನೇಷನ್ ನಲ್ಲಿದ್ದಾನೆ, ಯುತಿಯಲ್ಲಿದ್ದಾನೆ. ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಮುಖ್ಯವಾಗಿ ಏನಾಗುತ್ತೆ, ಶುಕ್ರ ಬಂದು ರಿಲೇಶನ್ಶಿಪ್, ಶುಕ್ರ ಬಂದು ಹಣಕಾಸು, ಶುಕ್ರ ಬಂದು ಸ್ತ್ರೀಯರು, ಶುಕ್ರ ಬಂದು ಲಕ್ಸುರಿ ಕೂಡ. ರಾಹು ಬಂದು ಅತಿ ಆಸೆ, ರಾಹು ಬಂದು ಮೋಸ ಕೂಡ, ರಾಹು ಬಂದು ಫಾರಿನ್ ಕೂಡ. ಯಾವುದೋ ಒಂದು ರೂಪದಲ್ಲಿ ಆತ ತನ್ನ ಪ್ರಭಾವವನ್ನು ತೋರಿಸಬಲ್ಲ. ಸೊ ಇಲ್ಲೇನಾಗುತ್ತೆ, ಮೇ 14ನೇ ತಾರೀಕಿನವರೆಗೂ ಕೂಡ ಕೆಲವೆಲ್ಲ ಅಂತ ಘಟನೆಗಳು ಘಟಿಸಬಹುದು. ಪ್ರೀತಿ ಪ್ರೇಮದಲ್ಲಿ ತೊಂದರೆ ಆಗಿರುವಂತದ್ದು, ತುಂಬಾ ಜನ ಪ್ರಾಬ್ಲಮ್ಗೊಳಗಾಗಿರುವಂತದ್ದು, ತುಂಬಾ ಜನ ಪ್ರಾಬ್ಲಮ್ ಒಳಗಾಗುವಂಥದ್ದು, ತುಂಬಾ ಜನ ಡಿವೋರ್ಸ್ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಅದು ನಿಮ್ಮ ಈ ಗಣ್ಯ ವ್ಯಕ್ತಿಗಳು, ಅದು ಕೂಡ ಯಾರೆಲ್ಲ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಹೀರೋಗಳು, ಅವರೆಲ್ಲ ಕೆಲವರೆಲ್ಲ ವಿಚ್ಛೇದನ ಪಡ್ಕೊಳ್ಳುವಂಥದ್ದು. ಸೊ ಇಂತಹ ಘಟನೆಗಳು ನಮ್ಗೆ ಕೇಳಲಿಕ್ಕೆ ಸಿಗುತ್ತೆ. ಇನ್ನು ಕೆಲವು ಕಡೆ ರಾಬರಿ ಆಗುವಂಥದ್ದು ಆಲ್ಮೋಸ್ಟ್ ಆಗ್ತಾ ಉಂಟು. ಇನ್ನೂ ಕೂಡ ದೊಡ್ಡ ಮಟ್ಟಿಗೆ ರಾಬರಿ ಆಗುವಂಥದ್ದು, ಹಣಕಾಸಿನ ವಿಚಾರ ದೊಡ್ಡ ಫ್ರಾಡ್ ಆಗುವಂಥದ್ದು, ಆನ್ಲೈನ್ ಫ್ರಾಡ್ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು. ಇದೆಲ್ಲ ಒಂದು ಸಮಸ್ಯೆಯನ್ನ ನಾವು ನೋಡ್ಬೇಕಾದಂತಹ ಅನಿವಾರ್ಯತೆ ಮೇ 14ನೇ ತಾರೀಕಿನವರೆಗೆ ಇರುತ್ತೆ. ಹಾಗಂತ ಇದೇನು ಹೊರಗಡೆನೆ ಘಟಿಸ್ತಾನ, ನಮ್ಮ ಕಾಲಬುಡದಲ್ಲಿ ಕೂಡ ಈ ಘಟನೆಗಳು ಘಟಿಸಬಹುದು. ಅಂದ್ರೆ ನಮ್ಮ ಮನೆಯಲ್ಲಿ ಆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಇರ್ತಾರೆ, ಇವನ್ ಗಂಡು ಮಕ್ಕಳು ಕೂಡ, ಆದ್ರೂ ಕೂಡ ಅಲ್ಲಿ ಶುಕ್ರ ಇರುವುದರಿಂದ ಸ್ತ್ರೀಯರು ಅಂತ ಹೇಳ್ತೀನಿ. ಸೊ ಅಲ್ಲೇನಾದ್ರೂ ಅವರು ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡ್ರೆ ತುಂಬಾನೇ ತೊಂದರೆ ಆಗುವಂತ ಸಾಧ್ಯತೆ ಉಂಟು. ನಾನು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ವಯಸ್ಸಿಗೆ ಬಂದ ಹುಡುಗಿಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ದಯವಿಟ್ಟು ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳ್ತೇನೆ. ಒಂದು ವೇಳೆ ಪ್ರೀತಿ ಪ್ರೇಮ ಮಾಡ್ತಾ ಇದ್ರೆ ಸಹಜವಾಗಿ ಇರುತ್ತೆ, ಅದು ಅಡ್ಡಿ ಅಂತೂ ಖಂಡಿತ ಅಲ್ಲ. ಯಾರು ಕೂಡ ಅದಕ್ಕೆ ಸಹಜವಾಗಿ ಒಂದು ಪ್ರೀತಿ ಪ್ರೇಮ ಒಂದು ವಯಸ್ಸಲ್ಲಿ ಬರುತ್ತೆ, ಇಲ್ಲ ಅಂತೇನಿಲ್ಲ. ಬಟ್ ಈ ಸಮಯ ಏನಿದೆ ಇಸ್ ಅ ವೆರಿ ಡೇಂಜರ್ ಪೀರಿಯಡ್ ಅಂತ ಹೇಳ್ಬೋದು. ಯಾಕಂದ್ರೆ ರಾಹುವಿನ ಕಂಜಕ್ಷನ್ ಶುಕ್ರನಿಗಿರುವುದರಿಂದ ಅದರಲ್ಲಿ ಮೋಸ ಆಗುವಂಥದ್ದು, ಅಥವಾ ಕೆಲವೆಲ್ಲ ಅನ್ಯ ಧರ್ಮೀಯರು ಅಲ್ಲಿ ಎಲ್ಲೋ ಒಂದ್ ಕಡೆ ಎಂಟ್ರಿ ಕೊಡುವಂಥದ್ದು, ಅಥವಾ ಅನ್ಯ ಜಾತಿಯವರು, ಅಥವಾ ನಿಮ್ಮ ಒಂದು ಅಟ್ರಿಬ್ಯೂಟ್ಸೇ ಬೇರೆ ಅವರ ಅಟ್ರಿಬ್ಯೂಟ್ಸೇ ಬೇರೆ ಅಂತವ್ರು ಬರುವಂಥದ್ದು, ಅಥವಾ ನಿಮ್ಮ ಸಂಸ್ಕಾರನೇ ಬೇರೆ ಅವರ ಸಂಸ್ಕಾರನೇ ಬೇರೆ ಅಂತವ್ರು ಬಂದು ನಿಮ್ಮನ್ನ ಮೋಸ ಮಾಡಲಿಕ್ಕೆ ನೋಡುವಂಥದ್ದು. ಈ ಸಂದರ್ಭಗಳು ಕೂಡ ಬರುವ ಸಾಧ್ಯತೆಗಳುಂಟು. ಇನ್ನು ಕೆಲವರು ಮನೆಯಿಂದ ಓಡಿ ಹೋಗುವಂಥದ್ದು, ಓಡಿ ಹೋಗಿ ಮದುವೆ ಆಗುವಂಥದ್ದು, ಕೋರ್ಟು ಕಚೇರಿಯಲ್ಲಿ ಮದುವೆ ಆಗುವಂಥದ್ದು, ಇಂಥದ್ದೆಲ್ಲ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳಿದೆ ಅಲ್ವಾ. ಇದು ಗೋಚರದ ಮುಖಾಂತರ ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮ ಆ ಜಾತಕ ನೋಡ್ಕೊಂಡು ಅದನ್ನು ಸ್ಪಷ್ಟಪಡಿಸ್ಕೊಳ್ಳಿ, ಅದು ವಿಷಯ ಬೇರೆ. ಓಕೆ, ನಮ್ಮ ಪ್ರಿಕಾಷನ್ ಅಂದ್ರೆ ನಮ್ಮ ಒಂದು ಜಾಗ್ರತೆ ನಮ್ಮ ಕೈಯಲ್ಲಿ ಮೇ 14ನೇ ತಾರೀಕಿನವರೆಗೆ ಇರಬೇಕಾದಂತಹ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಯಾರಿಗೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಉಂಟು ದೊಡ್ಡ ಮಟ್ಟಿಗೆ, ದಯವಿಟ್ಟು ಆ ಪ್ರಿಕಾಷನ್ ತಗೊಳ್ಳಿ, ಜಾತಕವನ್ನು ತೋರಿಸಿ ನಂತರ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಅನ್ಯथा ತೊಂದರೆ ಆಗ್ಬೋದು. ವಿದೇಶ ಪ್ರಯಾಣ ಮಾಡುವವರು ಇರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡುವವರು ಇರ್ಬೋದು, ಟ್ರೇಡಿಂಗ್ ಮಾಡುವವರು ಇರ್ಬೋದು, ಅಥವಾ ಈ ಶೇರ್ ಮಾರ್ಕೆಟ್ ಅಲ್ಲಿ ಹಣ ವಿನಿಯೋಗ ಮಾಡುವವರು ಇರ್ಬೋದು, ಅವರೆಲ್ಲರೂ ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ 100% ಇದೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೇನೆ. ಯಾಕಂದ್ರೆ ನಾಳೆ ಎಲ್ಲ ಕಳೆದು ಹೋದ ನಂತರ ನಾವು ಪರಿತಪಿಸುವುದಕ್ಕಿಂತ ಈ ನಮ್ಮ ಒಂದು ಬುದ್ಧಿ ಚಾತುರ್ಯನ ಉಪಯೋಗ ಮಾಡಿಕೊಂಡು ಅದರಿಂದ ಬಚಾವಾಗ್ಲಿಕ್ಕೆ ಸಾಧ್ಯತೆ ಉಂಟು. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿ ದೊಡ್ಡ ಮಟ್ಟಿಗೆ ಆನ್ಲೈನ್ ಫ್ರಾಡ್ ಎಲ್ಲ ಆಗ್ಬೋದು. ಸೊ ಯಾರ್ದಾದ್ರು ಕಾಲ್ ಬರ್ತಾ ಉಂಟು, ಏನೋ ಬರ್ತಾ ಉಂಟು, OTP ಕೇಳ್ತಾ ಇದ್ದಾರೆ, ಅಥವಾ ಇನ್ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನ ಮಂಗ ಮಾಡ್ತಾ ಇದ್ದಾರೆ ಅಂದಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಆಪ್ ಅನ್ನ ಕಳಿಸಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದು. ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ, ಎಲ್ಲವೂ ಕೂಡ ಸಾಧ್ಯ. ಅದರಿಂದಾಗಿ ಮೇ 14ನೇ ತಾರೀಕಿನವರೆಗೆ ಬಹಳ ಜಾಗರೂಕರಾಗಿರಿ. ಈ ಸಂದರ್ಭದಲ್ಲಿ ನಮ್ಗೆ ಕೆಲವೆಲ್ಲ ಕಹಿ ಘಟನೆಗಳನ್ನ ನೋಡ್ಲಿಕ್ಕೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಯಾಕಂದ್ರೆ ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ಮೀನ ರಾಶಿಯಲ್ಲಿದೆ.
ತುಂಬಾ ಒಳ್ಳೆ ಕಾಂಬಿನೇಷನ್ ಅಲ್ಲ. ಶುಕ್ರ ಮೀನ ರಾಶಿಯಲ್ಲಿ ಇರೋದು ಪರವಾಗಿಲ್ಲ, ಆತನಿಗೆ ಉಚ್ಚ ಸ್ಥಾನ. ಬಟ್ ರಾಹು ಕಂಜಕ್ಷನ್ ಅಲ್ಲಿ ಬಂದಿರುವುದು ಒಳ್ಳೆ ಲಕ್ಷಣ ಅಲ್ಲ ಅಂತ ಇಂಡಿಕೇಶನ್ ಇದೆ. ಅದರಿಂದಾಗಿ ಮೇ 14ನೇ ತಾರೀಕಿನವರೆಗೆ ನೀವು ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ಅದರಲ್ಲೂ ಕೂಡ ಏನಾಗುತ್ತೆ, ಆ ಶುಕ್ರ ಅಲ್ಲಿ ಮೇ 31ನೇ ತಾರೀಕಿನವರೆಗೆ ಅಲ್ಲಿನೇ ಇರ್ತಾನೆ ಆತ. ಓಕೆನಾ, ತರ ಲಾಂಗ್ ಟರ್ಮ್ ಅಲ್ಲಿನೇ ಇರ್ತಾನೆ ಆತ. ಮಾರ್ಚ್ 2ನೇ ತಾರೀಕಿಗೆ ವಕ್ರಿ ಆಗ್ತಾನೆ, ಮತ್ತೆ ಏಪ್ರಿಲ್ಗೆ ಆತ ಮಾರ್ಗಿ ಕೂಡ ಆಗ್ತಾನೆ. ಅದೊಂದು ವಿಷಯ ಬೇರೆ. ಬಟ್ ಇರ್ತಾನೆ, ಮೀನರಾಶಿಯಲ್ಲಿ ಇರ್ತಾನೆ. ಅದಕ್ಕೋಸ್ಕರ ನಮ್ಮ ಒಂದು ಜಾಗ್ರತೆ ನಾವು ಪಡ್ಕೊಳ್ಳೋದು ಅತಿ ಅಗತ್ಯ ಅಂತ ಹೇಳ್ತೇನೆ. ಬಂದ್ಮೇಲೆ ಈಗ 12 ರಾಶಿಗಳವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಅದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಆಲ್ರೆಡಿ ಚಂದ್ರನಿಂದ 2ನೇ ಮೇಲೆ ಗುರು ಹೋಗ್ತಾ ಇದ್ದಾನೆ, ಗುರುಬಲ ಇದೆ, ಪರವಾಗಿಲ್ಲ. ಬಟ್ ಏನಾಗಿದೆ ಘಟನೆ ಇದು, ನಿಮ್ಗೆ ಯಾರಿಗೆಲ್ಲ ಇದುವರೆಗೆ ಮದುವೆ ಫಿಕ್ಸ್ ಆಗಿಲ್ಲ, ಮದುವೆ ಫಿಕ್ಸ್ ಆಗಬೇಕು, ಆ ರಿಲೇಶನ್ಶಿಪ್ ಬೇಕು, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು, ವಿದೇಶ ಪ್ರಯಾಣ ಮಾಡಬೇಕು ಅಂತ ಇದ್ರೆ, ಕೆಲಸ ಚೇಂಜ್ ಮಾಡಬೇಕು ಅಂತ ಇದ್ರೆ, ಅದಕ್ಕೆ ಬೇಕಾಗಿ ಈ ಒಂದು ಮೇ 14ನೇ ತಾರೀಕಿನವರೆಗೆ ಒಳ್ಳೆ ಒಂದು ರಿಸಲ್ಟ್ ಇರ್ತದೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಗುರು ವಕ್ರಿಯಾಗಿರುವಾಗ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿರುವಂತದ್ದು, ಇನ್ಸಲ್ಟ್ ಆಗಿರುವಂತದ್ದು, ಯಾರೋ ನಿಮ್ಮನ್ನ ಜರಿಲಿಕ್ಕೆ ನೋಡಿರುವಂತದ್ದು, ತುಂಬಾನೇ ನಿಮ್ಗೆ ಟಾರ್ಚರ್ ಮಾಡಿರುವಂತದ್ದು, ಮಾನಸಿಕ ರೀತಿಯಲ್ಲಿ ನೀವು ನೊಂದಿಕೊಂಡಿರುವಂತದ್ದು ಎಲ್ಲ ಇತ್ತು. ಬಟ್ ಈಗ ಏನಾಗುತ್ತೆ, ಈಗ ಪರಿಸ್ಥಿತಿಯಲ್ಲಿ ಬದಲಾವಣೆ ಬರಲಿಕ್ಕೆ ಶುರುವಾಗುತ್ತೆ. ಖಂಡಿತ ಒಂದು ವೇಳೆ ಒಂದು ವಿಚಾರದಲ್ಲಿ ನೋಡ್ಬೇಕಾದ್ರೆ ಮದುವೆ ವಿಚಾರಗಳು ಬಹಳ ಒಳ್ಳೆ ರೀತಿಯಲ್ಲಿ ಮುಂದುವರಿಯುವಂತ ಯೋಗ ಭಾಗ್ಯ ಇದೆ ಯೋಗ್ಯ ವಯಸ್ಕರಿಗೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ವೃಷಭ ರಾಶಿಗೆ ಬಂದ್ಮೇಣ. ವೃಷಭ ರಾಶಿಯವರಿಗೆ ಜನ್ಮದ ಗುರು ಅಂದ್ರೆ ಚಂದ್ರನ ಮೇಲೆ ಗುರು ಭ್ರಮಣ ಮಾಡ್ತಾ ಇದ್ದಾನೆ. ಈಗ ಪರವಾಗಿಲ್ಲ, ಬಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ನೀವು ಅನುಭವಿಸ್ತಾನೆ ಇರ್ತೀರಾ, ಅದು ಪರಿಸ್ಥಿತಿ ಇರ್ತದೆ. ಇಷ್ಟವರೆಗೆ ಗುರು ವಕ್ರಿಯಾಗಿದ್ದ, ಎಲ್ಲೊಂದ್ ಕಡೆ ವಿಪರೀತ ಮೆಂಟಲ್ ಟಾರ್ಚರ್, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್, ಹಣಕಾಸಿನ ವಿಚಾರ ತೊಂದರೆಗಳು, ಖರ್ಚಿನ ವಿಚಾರ ತೊಂದರೆಗಳು, ಮಕ್ಕಳ ವಿಚಾರದಲ್ಲಿ ತೊಂದರೆಗಳನ್ನ ಆಲ್ಮೋಸ್ಟ್ ಅನುಭವಿಸ್ಕೊಂಡು ಬಂದಿರ್ತೀರಾ. ಬಟ್ ಈಗ ಗುರು ಮಾರ್ಗಿ ಆಗ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ, ಎಲ್ಲೊಂದ್ ಕಡೆ ಸ್ವಲ್ಪ ಸ್ಯಾಟಿಸ್ಫೈಡ್ ಸಿಗುತ್ತೆ ನಿಮಗೆ. ಮಕ್ಕಳ ವಿಚಾರದಲ್ಲಿ ಇಷ್ಟವರೆಗೆ ಏನ್ ಸಮಸ್ಯೆ ಇತ್ತು, ಮೇ ಬಿ ಅದು ಸ್ಯಾಟಿಸ್ಫೈಡ್ ಆಗುತ್ತೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಅದೇನು ಕಲಹ ಇತ್ತು, ದಾಂಪತ್ಯ ಜೀವನ ಅದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದೆಲ್ಲವೂ ಕೂಡ ದೂರ ಆಗುತ್ತೆ. ನಿಮಗೆ ಅತ್ತೆ ಮನೆಯಲ್ಲಿ ತೊಂದರೆ ಇತ್ತು, ಅದು ಕೂಡ ನಿಮ್ಗೆ ಸರಿಯಾಗುವಂತ ಯೋಗ ಭಾಗ್ಯ ಆಲ್ಮೋಸ್ಟ್ ಈಗ ಕ್ರಿಯೇಟ್ ಆಗುತ್ತೆ. ಅದರಿಂದ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ವೃಷಭ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಯಾಟಿಸ್ಫೈಡ್ ಆದಂತ ಜೀವನವನ್ನ ಜೀವಿಸ್ಲಿಕ್ಕೆ ಒಂದು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ದಯವಿಟ್ಟು ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ತುಂಬಾನೇ ಫೇವರಬಲ್ ಆಗುತ್ತೆ. ಇನ್ನು ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು, ಸ್ಯಾಲ್ರಿ ಜಾಸ್ತಿ ಆಗ್ಬೇಕು, ಆ ಸ್ಯಾಲ್ರಿ ತುಂಬಾ ಕಡಿಮೆ ಇದೆ, ಅದರ ವಿಚಾರದಲ್ಲಿ ಹೋಗ್ಬೇಕಂತ ಹೇಳುವವರಿಗೆ ಅಥವಾ ಅಂತದ್ದೊಂದು ಇಚ್ಛೆ ಇದ್ರೆ, ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ಅದು ಕೂಡ ನಿಮ್ಮ ಪಾಲಿಗೆ ನೆರವೇರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಒಂದೇ ಒಂದು ಪ್ರಿಕಾಷನ್, ನಿಮ್ಮ ಹೆಲ್ತ್ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಿ. ಅದರಲ್ಲೂ ಕೂಡ ವೃಷಭ ರಾಶಿಯವರು ಯಾರೆಲ್ಲ ಶುಗರ್ ಪೇಷಂಟ್ ಇದ್ದಾರೆ, ನೀವು ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂಟು. ಅದರ ಬಗ್ಗೆ ಗಮನ ಕೊಡಿ. ಬಾಕಿ ವಿಚಾರಗಳು ತೊಂದರೆ ಇಲ್ಲ. ಬಹಳ ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಮೇ 15ನೇ ತಾರೀಕಿನವರೆಗೂ ಪಡೆಯುವಂತ ಯೋಗ ಭಾಗ್ಯ ಭಗವಂತ ಕ್ರಿಯೇಟ್ ಮಾಡಿದ್ದಾನೆ. ನೀವು ಎಂಜಾಯ್ ಮಾಡಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಬಹಳ ವಿಶೇಷವಾಗಿ ಗುರು ಮಹಾರಾಜ ಚಂದ್ರನಿಂದ 12ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, 12th ಹೌಸ್ ಅಲ್ಲಿ. ಗುರುಬಲ ಅಂತೂ ಖಂಡಿತ ಇಲ್ಲ, ಬಟ್ ಗುರು ಇಷ್ಟವರೆಗೆ ವಕ್ರಿಯಾಗಿದ್ದ. ಅದರ ಮುಖಾಂತರ ಖಂಡಿತ ನೀವು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಅನುಭವಿಸೇ ಇರ್ತೀರಾ. ಕೆಲವರೆಲ್ಲ ಒಬೆಸಿಟಿ, ಸ್ವಲ್ಪ ದಪ್ಪ ಆಗಿರುವಂತದ್ದು, ಇನ್ನು ಕೆಲವರಿಗೆಲ್ಲ ಅವರ ಕಾರ್ಯಕ್ಷೇತ್ರದಲ್ಲಿ ನಾಖುಷಿ, ಅದರಲ್ಲೂ ಕೂಡ ಸ್ಯಾಲ್ರಿಯ ವಿಚಾರವನ್ನು ಇಟ್ಕೊಂಡು ತುಂಬಾನೇ ನಾಖುಷಿ ಆಗಿರುವಂತದ್ದು ಇದ್ದೇ ಇರುತ್ತೆ. ಬಟ್ ಈಗ ಸಮಯ ಬದಲಾಗ್ತಾ ಉಂಟು, ಗುರು ಮಾರ್ಗಿ ಆಗ್ತಾ ಇದ್ದಾನೆ. ಖಂಡಿತ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲೊಂದ್ ಕಡೆ ವಿದೇಶ ಪ್ರಯಾಣ ಮಾಡಬೇಕು, ದೂರ ಹೋಗ್ಬೇಕು, ಕಾರ್ಯಕ್ಷೇತ್ರ ಬದಲಾಗಬೇಕು, ಅಥವಾ ಸ್ಯಾಲ್ರಿ ವಿಚಾರದಲ್ಲಿ ಏನಾದ್ರೂ ಒಂದು ಹೊಸತನವನ್ನು ಕಂಡುಕೊಳ್ಬೇಕು ಅಂತ ಇಚ್ಛೆ ಇದ್ರೆ, ಅದಕ್ಕೆ ಬೇಕಾಗಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮೇ 14ನೇ ತಾರೀಕಿನ ಒಳಗಡೆ ನಿಮ್ಗೆ ಅದೆಲ್ಲ ಕೈಗೂಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತಾರೆ. ಅದನ್ನ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮಿಥುನ ಲಗ್ನದವರಿಗೂ ಕೂಡ ಗುರು ಮಹಾರಾಜನ ಒಂದು ಮಾರ್ಗಿ ಭ್ರಮಣ ಅಂತ ಏನುಂಟು, ಅದು ಕಾರ್ಯಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಚೇಂಜಸ್ ಅನ್ನ ತರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಸ್ವಲ್ಪ ಮಟ್ಟಿಗೆ ನಿಮ್ಮಿಂದ ಸಾಧ್ಯ ಆದ್ರೆ ಯಾರಾದ್ರೂ ಪಾಪದ ವ್ಯಕ್ತಿಗಳಿಗೆ ಅಂದ್ರೆ ಬಡವರಿಗೆ ಏನಾದ್ರು ದಾನ ಮಾಡುವುದಾದ್ರೆ, ಅಥವಾ ಅವ್ರಿಗೆ ರೇಷನ್ ತೆಗೆಸಿಕೊಡೋದಾದ್ರೆ ಆ ಕೆಲಸವನ್ನೊಂದು ಮಾಡಿ, ಆನಂತರ ನಿಮ್ಮ ಮನೆಯ ದೇವರುಗಳು ಏನಿರ್ತಾರೆ ಅಲ್ಲಿ ಏನಾದ್ರು ಸೇವೆ ಕೊಡುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತೇನೆ ಮಿಥುನ ರಾಶಿಯವರು. ಸೊ ಇದರ ಮುಖಾಂತರ ಒಂದಷ್ಟು ಸಮಸ್ಯೆಗಳನ್ನ, ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಇದೆ. ದಯವಿಟ್ಟು ಮಿಥುನ ರಾಶಿಯವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ತುಂಬಾ ಫೇವರಬಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗುರು ಮಹಾರಾಜ ಚಂದ್ರನಿಂದ 11ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ, ಗುರುಬಲ ಅಂತೂ ಖಂಡಿತ ಇದೆ ನಿಮ್ಗೆ. ಇಷ್ಟವರೆಗೆ ಗುರು ವಕ್ರಿಯಾಗಿದ್ದ ಈ ಸಂದರ್ಭದಲ್ಲಿ ಅದೇನೋ ಒಂದು ಪ್ರಯತ್ನದಿಂದ ಕಾರ್ಯಕ್ಷೇತ್ರದಲ್ಲಿ ಹೊಸತನವನ್ನು ಕಂಡುಕೊಳ್ಳಿಕ್ಕೆ ನೀವು ಪ್ರಯತ್ನ ಆಲ್ಮೋಸ್ಟ್ ಮಾಡಿರ್ತೀರಾ. ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅದೆಲ್ಲ ಪ್ರಯತ್ನಗಳನ್ನ, ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡಿರ್ತೀರಾ. ಇನ್ನು ಕೆಲವರೆಲ್ಲ ಯಂತ್ರ ಮಂತ್ರ ತಂತ್ರ ವಿದ್ಯೆಯಲ್ಲಿ ಕೂಡ ಅದನ್ನ ಸಾಧಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವರು ಕೂಡ ಇದ್ದಾರೆ. ಅದು ಕೂಡ ನಮ್ಮ ಕರ್ಕಾಟಕ ರಾಶಿಯವರು.
ಬಟ್ ಈಗ ಗುರು ಮಾರ್ಗಿ ಆಗ್ತಾ ಇದ್ದಾನೆ ಅಂದಾಗ ನಿಮ್ಗೆ ಬಹಳ ಫೇವರಬಲ್ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಸ್ಯಾಲರಿಯಲ್ಲಿ ಇಷ್ಟವರೆಗೆ ಸ್ಯಾಟಿಸ್ಫೈಡ್ ಇಲ್ಲ, ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿ ಸ್ಯಾಟಿಸ್ಫೈಡ್ ಆದ ಸ್ಯಾಲ್ರಿ ಸಿಗುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ. ಇನ್ನೂ ಬಹಳ ವಿಶೇಷವಾದ ಯೋಗ ಏನಂದ್ರೆ ಯಾರಿಗೆಲ್ಲ ಮನೆ ಮಾಡಬೇಕು, ಭೂಮಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅಂತ ಹೇಳುವವರಿಗೆ ಒಂದು ಒಳ್ಳೆ ಯೋಗ ಆಲ್ರೆಡಿ ಬಂದು ನಿಂತಿದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು. ಕರ್ಕಟಕ ರಾಶಿಯವರು ಮನೆ, ಭೂಮಿ, ವಾಹನ ಬೇಕಾದ್ರೆ ಅದರ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಅದು ಮೇ 15ನೇ ತಾರೀಕಿನ ಒಳಗಡೆ ನಿಮ್ಮ ಕೈ ಸೇರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರಿಕಾಷನ್ ಬೇಕೇ ಬೇಕಾದ ವಿಷಯ ಬೇರೆ, ಬಟ್ ಘಟನೆ ಘಟಿಸ್ತದೆ, ಅದರಿಂದ ಒಳ್ಳೇದಾಗುತ್ತೆ ಕೂಡ. ಖಂಡಿತ ನೀವು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ನಿಮ್ಮ ಇಚ್ಛೆಗಳು ಖಂಡಿತ ಈಡೇರ್ತವೆ. ನಮ್ಮ ಕರ್ಕಟಕ ರಾಶಿಯವರಿಗೆ ರಾಶಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ಗುರು ಮಹಾರಾಜ ಚಂದ್ರನಿಂದ ಕೇಂದ್ರದಲ್ಲಿ ಹೋಗ್ತಾ ಇದ್ದಾನೆ. ದಶಮ ಸ್ಥಾನದಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟು, ಪರವಾಗಿಲ್ಲ ಅಂತ ಹೇಳ್ತೇನೆ. ಇಷ್ಟುವರೆಗೆ ಗುರು ಮಹಾರಾಜ ವಕ್ರಿಯಾಗಿದ್ದ ಗುರು ಮಹಾರಾಜ ವಕ್ರಿಯಾದಾಗ ಕೂಡ ನೀವು ಮನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀರಾ. ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ಗೆ ಇಲ್ಲಿ ಕೂಡ ನೀವು ಪ್ರಯತ್ನ ಮಾಡಿರ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ. ಪರವಾಗಿಲ್ಲ, ಕೆಲವರಿಗೆ ಅದು ಕೂಡ ಇಚ್ಛೆ ಈಡೇರಿರ್ತದೆ, ಏನು ತೊಂದರೆ ಇಲ್ಲ. ಬಟ್ ಈಗ ಗುರು ಮಾರ್ಗಿ ಆಗ್ತಾ ಇದ್ದಾನೆ ಅಂದಾಗ ನಿಮಗೆ ಯಾವ ರಿಸಲ್ಟ್ ಬರುತ್ತೆ? ಬಹಳ ವಿಶೇಷವಾಗಿ ನಾನು ಹೇಳೋದಾದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ 180 ಡಿಗ್ರಿಯ ಚೇಂಜಸ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಸಿಂಹ ರಾಶಿಯವರು ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ದೊಡ್ಡ ಮಟ್ಟಿಗೆ ಬದಲಾವಣೆಯನ್ನು ಕಾಣುವಂತ ಸಾಧ್ಯತೆ ಇರುವುದರಿಂದ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಹೊಸ ಕೆಲಸ ಬೇಕಾದ್ರೂ ಕೂಡ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ನಿಮ್ಗೆ ಕೈಗೂಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಒಂದೇ ಒಂದು ಪ್ರಿಕಾಷನ್ ಹೇಳಿಕೊಡ್ತೇನೆ. ನಿಮ್ಮ ಇನ್ಲಾಸ್ ಯಾರಿರ್ತಾರೆ, ನಿಮ್ಮ ಅತ್ತೆ ಮನೆ, ದಯವಿಟ್ಟು ಅತ್ತೆ ಮನೆಯಲ್ಲಿ ಅವ್ರಿಗೆ ಯಾರಿಗೂ ಕೂಡ ಅಲ್ಲಿ ಯಾರೊಂದಿಗೂ ಕೂಡ ನೀವು ಅನುಚಿತ ವರ್ತನೆಗಳನ್ನ ತೋರ್ಬೇಡಿ ಅಂತ ಹೇಳ್ತೇನೆ. ಅಥವಾ ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಅವರನ್ನ ಕೆಳಗೆ ಹಾಕಿ ಮಾತಾಡಬೇಡಿ ಅಂತ ಹೇಳ್ತೇನೆ. ಇನ್ಸಲ್ಟ್ ಮಾಡಿ ಮಾತಾಡಬೇಡಿ, ಅನುಚಿತ ವರ್ತನೆ ತೋರ್ಬೇಡಿ. ಅಲ್ಲಿ ಯಾರಾದ್ರೂ ಸ್ತ್ರೀಯರು ಇರ್ತಾರೆ, ಅವರಿಗೆ ಗೌರವ ಕೊಟ್ಟು ಮಾತಾಡಿ ಅಂತ ಹೇಳ್ತೇನೆ. ಅನ್ಯथा ಏನಾಗುತ್ತೆ, ಅಲ್ಲಿ ಸಮಸ್ಯೆಗಳು ದುತ್ ಅಂತ ಬಂದು ನಿಲ್ಲುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ನಮ್ಮ ಸಿಂಹರಾಶಿಯವರಿಗೆ ಇದನ್ನು ಒಂದು ಅರ್ಥ ಮಾಡಿಕೊಂಡ್ರೆ ಬಾಕಿ ವಿಚಾರಗಳು ಮೇ 15ನೇ ತಾರೀಕಿನವರೆಗೂ ಕೂಡ ಅಂತದ್ದೇನು ಸಮಸ್ಯೆ ಇಲ್ಲ. ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಹೋಗುವಂತ ಅಥವಾ 180 ಡಿಗ್ರಿಯಲ್ಲಿ ಚೇಂಜಸ್ ಆಗುವಂತ ಸಾಧ್ಯ ತೀರಾ ಜಾಸ್ತಿ. ಪ್ರಾಮಾಣಿಕ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಮೇಡ ನಮ್ಮ ಕನ್ಯಾ ರಾಶಿಯವರಿಗೆ ಗುರು ಮಹಾರಾಜ ಚಂದ್ರನಿಂದ ಭಾಗ್ಯದಲ್ಲಿ ಹೋಗ್ತಾ ಇದ್ದಾನೆ. ಇದು ಗುರುಬಲ ಇದೆ ಅಂತ ಒಂದು ಇಂಡಿಕೇಶನ್. ಇದು ಒಳ್ಳೆ ಲಕ್ಷಣನೇ, ಪರವಾಗಿಲ್ಲ. ಗುರು ಮಹಾರಾಜ ಇಷ್ಟವರೆಗೆ ವಕ್ರಿಯಾದಂತ ಸಂದರ್ಭದಲ್ಲಿ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು, ಆನಂತರ ತುಂಬಾನೇ ಇನ್ಸಲ್ಟ್ ಆಗಿರುವಂತದ್ದು, ಯಾರೋ ತೊಂದರೆ ಕೊಟ್ಟಿರುವಂತದ್ದು, ಹೊಸ ಕೆಲಸ ಕಾರ್ಯಗಳಿಗೆ ತೀವ್ರ ಅಡ್ಡಿಯಾಗಿರುವಂತದ್ದು, ಯಾರೋ ನಿಮ್ಮನ್ನು ತುಳಿಲಿಕ್ಕೆ ನೋಡಿರುವಂತದ್ದು, ನಿಮ್ಮ ಬಗ್ಗೆ ಗಾಸಿಪನ್ನ ಮಾಡಿರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಬಟ್ ಈಗ ಗುರು ಮಹಾರಾಜ ಮಾರ್ಗಿ ಆಗ್ತಾ ಇದ್ದಾರೆ ಅಂದಾಗ ನಿಮ್ಗೇನ್ ರಿಸಲ್ಟ್ ಬರುತ್ತೆ? ನಾನು ಹೇಳ್ತೀನಿ, ಗುರು ಮಹಾರಾಜ ಮಾರ್ಗಿ ಆಗ್ತಾ ಇದ್ದಾರೆ ಅಂದಾಗ ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಇದ್ದಂತ ಸಮಸ್ಯೆಗಳು ಸಾಲ್ವ್ ಆಗ್ಬೋದು, ನಿವಾರಣೆ ಆಗ್ಬೋದು. ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡುವಂತ ಯೋಗ, ಇನ್ನು ಕೆಲವರಿಗೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡುವಂತ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗ್ತಾ ಉಂಟು. ದಯವಿಟ್ಟು ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ತುಂಬಾನೇ ಚೆನ್ನಾಗಿರ್ತೀರಾ. ಪ್ರಾಬ್ಲಮ್ ಏನಾಗ್ಬೋದು, ಇನ್ನೊಂದು ಕಡೆಯಿಂದ ಒಂದು ಕಡೆ ಒಳ್ಳೇದಂತೂ ಆಗುತ್ತೆ ನಿಮ್ಗೆ. ಹಣಕಾಸಿನ ವಿಚಾರಗಳೆಲ್ಲ ಭಾಗ್ಯದಲ್ಲಿ ಅಭಿವೃದ್ಧಿ ಅಂತೂ ಇದೆ ನಿಮ್ಗೆ. ಬಟ್ ಪ್ರಾಬ್ಲಮ್ ಏನಾಗಿ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ಡಿಸ್ಪ್ಯೂಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಮದುವೆ ವಿಚಾರದಲ್ಲಿ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ನಿಮ್ಮ ಪಾರ್ಟ್ನರ್ ಜೊತೆಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ. ಮತ್ತೆ ನಿಮ್ಮ ಪಾರ್ಟ್ನರ್ಗೆ ಏನ್ ಬೇಕು ಅವ್ರನ್ನೆಲ್ಲ ತಿರುಗಾಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಏನೋ ನೀವು ಸಮಯ ಕೊಡಬೇಕು, ಅವ್ರನ್ನ ಎಂಜಾಯ್ ಮಾಡಿಸ್ಬೇಕು, ಅಂತದ್ದೇನಾದ್ರೂ ಇದ್ರೆ ಅದನ್ನ ಮಾಡಿಸಿ ಅಂತ ಹೇಳ್ತೇನೆ. ಪರವಾಗಿಲ್ಲ. ಅನ್ಯथा ನಿಮ್ಮ ಮದುವೆ ಜೀವನ, ಪಾರ್ಟ್ನರ್ಶಿಪ್ ಬಿಸ್ನೆಸ್, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಮೋಸಗಳನ್ನ ನೋಡುವಂಥದ್ದು, ತೊಂದರೆಗಳಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ಅದರಲ್ಲಿ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ. ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ, ಖಂಡಿತ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಕೊಟ್ಟೆ ಕೊಡದೆ. ಅವಸರದ ನಿರ್ಣಯಗಳು ಮದುವೆ ವಿಚಾರದಲ್ಲಿ ಖಂಡಿತ ಬೇಕಾಗಿಲ್ಲ. ಹೊಸತಾಗಿ ಮದುವೆ ಆಗುವವರಿಗೂ ಕೂಡ ಆನಂತರ ಯಾರಿಗೆ ಮದುವೆ ಆಗಿದೆ ಅವರಿಗೂ ಕೂಡ ನಿಮ್ಮ ನಿರ್ಣಯಗಳು ಬಹಳ ಪಕ್ಕಾ ಆಗಿರ್ಲಿ. ನಿಮ್ಮ ನಿರ್ಣಯಗಳಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಒಂದು ವ್ಯತ್ಯಾಸಗಳು ಬೇಕಾಗಿಲ್ಲ. ಬಟ್ ಅಲ್ಲಿ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಅನ್ಯथा ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ನು ನೋಡ್ಬೇಕಾದಂತಹ ಅನಿವಾರ್ಯತೆ ಕೂಡ ಡೆಫಿನೆಟ್ ಆಗಿದೆ. ಓಕೆನಾ? ಟೆಕ್ನಿಕ್ ಫಾಲೋ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಬಂದ್ಮೇಡ ತುಲಾರಾಶಿಯವರಿಗೆ ಏನಾಗುತ್ತೆ, ಗುರು ಮಹಾರಾಜ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಚಂದ್ರನಿಂದ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಗುರು ಮಹಾರಾಜ ಹೇಗೆ ವಕ್ರಿಯಾಗಿದ್ದ ಹಾಗೇನೆ ಸ್ವಲ್ಪ ಮಟ್ಟಿಗೆ ಫೇವರಬಲ್ ಆಗಿತ್ತು. ಬಟ್ ಅಲ್ಲಿ ಕೂಡ ನಿಮ್ಗೆ ದುಡ್ಡಿನ ವಿಚಾರ, ಕುಟುಂಬದ ವಿಚಾರ ಮತ್ತೆ ಮದುವೆ ವಿಚಾರಗಳಲ್ಲಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಗುರು ಮಹಾರಾಜ ಮಾರ್ಗಿ ಆದ ಅಂತಾಗ ನಿಮ್ಗೆ ಯಾವ ರಿಸಲ್ಟ್ ಬರ್ಬೋದು? ಇಲ್ಲಿ ಗುರು ಮಹಾರಾಜ ಮಾರ್ಗಿ ಆಗಿದ್ದಾನೆ. ಮುಖ್ಯವಾಗಿ ಏನಾಗುತ್ತೆ, ಗುರು ಮಹಾರಾಜ ಮಾರ್ಗಿ ಆಗೋದು ಪರವಾಗಿಲ್ಲ, ಬಟ್ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ದಯವಿಟ್ಟು ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಿ. ಅದರ ಜೊತೆಗೆ ಯಾರಾದ್ರೂ ಸ್ತ್ರೀಯರ ಜೊತೆಗೆ ಮತಭೇದಗಳು ಉಂಟಾಗುವ ಸಾಧ್ಯತೆಗಳು ಇರ್ತದೆ. ದಯವಿಟ್ಟು ಯಾವುದೇ ಸ್ತ್ರೀಯರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ವಾದ ವಿವಾದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಅಲ್ಲಿ ಮತಭೇದಗಳು ಉಂಟಾಗಿ
ಶತ್ರುತ್ವ ಉಂಟಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುವಂತ ಸಾಧ್ಯತೆಗಳು ಮತ್ತೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡುವಂತ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡ್ತವೆ. ಎಲ್ಲಾ ಸ್ತ್ರೀಯರಿಗೂ ಗೌರವವನ್ನು ಕೊಡುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತೇನೆ. ಇವನ್ ಅದು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿನೇ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರು ಕೆಲಸದವ್ರು ಬರ್ತಾರೆ ಅವರೇ ಇರ್ಬೋದು, ಅಥವಾ ಬೇರೆ ಯಾರಾದ್ರೂ ಇರ್ಬೋದು, ಹೊರಗಿನಿಂದ ಯಾವುದೇ ಸ್ತ್ರೀ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೂಡ ಇರ್ಬೋದು. ಅವ್ರ ಜೊತೆಗೆ ಮಾತಾಡುವಾಗ ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಸೃಷ್ಟಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತೇನೆ, ಅನ್ನದ ಪರವಾಗಿಲ್ಲ. ಬಾಕಿ ನಿಮ್ಮ ಈಗ ಇಲ್ಲಿ ಫೇವರಬಲ್ ಇನ್ನೇನು ಫೇವರಬಲ್ ಆಗುತ್ತೆ ನಿಮ್ಗೆ, ಫೇವರಬಲ್ ಆಗುವಂತದಂದ್ರೆ ನಿಮ್ಗೆ ಏನಾದ್ರು ಹಿರಿಯರ ಆಸ್ತಿ ಬರ್ಲಿಕ್ಕೆ ಉಂಟು, ಹಿರಿಯರ ಒಡವೆಗಳು ಬರ್ಲಿಕ್ಕೆ ಉಂಟು, ಯಾವುದೋ ಒಂದು ರೂಪದ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಅಂತ ಹೇಳ್ಬೋದು, ಅದು ಬರ್ಲಿಕ್ಕೆ ಉಂಟು, ಅಥವಾ ಇನ್ಶೂರೆನ್ಸ್ ಹಣ ಬರ್ಲಿಕ್ಕೆ ಉಂಟು. ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮೇ ಬಿ ಅದು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಬಟ್ ಆರೋಗ್ಯದ ಬಗ್ಗೆ ತೀವ್ರಗತಿಯಲ್ಲಿ ನೀವು ಪ್ರಿಕಾಷನ್ ತಗೊಳ್ಬೇಕಾದಂತ ಅನಿವಾರ್ಯತೆ ಖಂಡಿತ ಇದೆ ನಮ್ಮ ತುಲಾ ರಾಶಿಯವರು. ನೆಕ್ಸ್ಟ್ ಬಂದ್ ಮೇಡ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರು ಮಹಾರಾಜ ಚಂದ್ರನಿಂದ 7th ಹೌಸ್ ಅಲ್ಲಿ ಹೋಗ್ತಾ ಇದ್ದಾನೆ. ಆಲ್ಮೋಸ್ಟ್ ನಿಮ್ಗೆ ಗುರುಬಲ ಅಂತೂ ಇದೆ, ಬಟ್ ಗುರು ಇಷ್ಟವರೆಗೆ ವಕ್ರಿ ಆಗಿದೆ. ಅದರ ಅರ್ಥ ಏನಂದ್ರೆ ಎಲ್ಲೊಂದ್ ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಅನುಭವಿಸಿದ್ದೀರಾ, ತುಂಬಾ ಒತ್ತಡದ ಒಂದು ಜೀವನವನ್ನು ಅನುಭವಿಸಿದ್ದೀರಾ, ಮಕ್ಕಳ ಮದುವೆ ವಿಚಾರದಲ್ಲಿ ಒಂದಷ್ಟು ಟೆನ್ಷನ್ ಕೂಡ ನೀವು ಪಡ್ಕೊಂಡಿರ್ತೀರಾ. ಅದರಲ್ಲೂ ಆರೋಗ್ಯದ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಹೊಸ ಕೆಲಸ ಕಾರ್ಯಗಳಾಗಬೇಕಾದ್ರೆ ಒಂದಷ್ಟು ಡಿಸ್ಪ್ಯೂಟ್ಸ್ ಗಳನ್ನು ಕೂಡ ನೀವು ನೋಡಿರ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅಲ್ವಾ. ಆ ಸಮಯ ಹೋಯ್ತೀಗ. ಈಗ ಏನಾಗಿದೆ, ಗುರು ಮಾರ್ಗಿ ಆಗಿದ್ದಾನೆ ಅಂದಾಗ ಒಂದಷ್ಟು ಸ್ಯಾಟಿಸ್ಫೈಡ್ ಆದಂತ ದಿನಗಳನ್ನ ನೋಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಆದ್ರೂ ಕೂಡ ಹೆಲ್ತ್ ಆರೋಗ್ಯದ ಬಗ್ಗೆ ಗಮನ ಕೊಡಲೇಬೇಕಾದಂತಹ ಅನಿವಾರ್ಯತೆ ಉಂಟು. ಗುರು ಮಹಾರಾಜನ ಒಂದು ಕೃಪಾದೃಷ್ಟಿ ನಿಮ್ಮ ಲಗ್ನದ ಚಂದ್ರನ ಮೇಲೆ, ರಾಶಿಯ ಮೇಲೆ ಇರುವುದರಿಂದ ಅದರಿಂದಾಗಿ ನೀವು ಪಾರಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಗುರು ಮಹಾರಾಜನ ಒಂದು ಕೃಪಾ ಕಟಾಕ್ಷದಿಂದ ಪಾರಾಗಬೇಕೇ ಹೊರತು ಬಾಕಿ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇದ್ದೇ ಇರ್ತದೆ. ಭಲೆ ಗುರುಬಲ ಇದೆ, ಆದ್ರೂ ಕೂಡ ಅಲ್ಲಿ ಆಕ್ಟಿವ್ ಆಗುವಂತಹ ಒಂದು ಪ್ಲಾನೆಟ್ಸ್ ನ ವಿಚಾರದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡ್ಬೋದು. ಅದರ ಜೊತೆಗೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಯಾರಾದ್ರೂ ಯಂಗ್ಸ್ಟರ್ಸ್ ಇದ್ದಾರೆ ವೃಶ್ಚಿಕ ರಾಶಿಯವರು ಅಂದಾಗ ದಯವಿಟ್ಟು ನಿಮ್ಮ ಪ್ರೀತಿ ಪ್ರೇಮ ಅಥವಾ ಸ್ನೇಹಿತರ ವಿಚಾರ, ಆನಂತರ ಸ್ನೇಹಿತರ ಜೊತೆ ವ್ಯವಹಾರದ ವಿಚಾರ, ಇದನ್ನೆಲ್ಲ ಬಹಳ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ ಮೇ 14ನೇ ತಾರೀಕಿನವರೆಗೆ. ಇಲ್ಲಾಂದ್ರೆ ನಿಮ್ಮ ಸ್ನೇಹಿತರಿಂದಲೇ ತೊಂದರೆಗಳು, ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಧೋಕಾ, ಆನಂತರ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರಿಕಾಷನ್ ಏನುಂಟು, ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹಿತರ ಜೊತೆಗೆ ಯಾವುದೇ ಕಾರಣಕ್ಕೂ ವ್ಯವಹಾರ ಮಾಡಬೇಡಿ. ದುಡ್ಡಿನ ವ್ಯವಹಾರ ಅಂತೂ ಖಂಡಿತ ಮಾಡಬೇಡಿ, ಅನ್ಯಥಾ ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ ಅಥವಾ ದುಡ್ಡನ್ನ ಕೊಟ್ಟು ನೀವು ಕಳ್ಕೊಳ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ. ಈ ಒಂದು ಪ್ರಿಕಾಷನ್ ಅನ್ನ ನೀವು ಫಾಲೋ ಮಾಡಿದ್ದೇ ಆದಲ್ಲಿ ವೃಶ್ಚಿಕ ರಾಶಿಯವರು ಬಹಳ ನಿರಾಳವಾಗಿರ್ತಾರೆ. ಮೇ 14ನೇ ತಾರೀಕಿನವರೆಗೂ ಕೂಡ ಖಂಡಿತ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಬಂದ್ಮೇಡ ಧನುರಾಶಿ. ಧನುರಾಶಿಯವರಿಗೆ ಬಹಳ ವಿಶೇಷವಾಗಿ ಚಂದ್ರನಿಂದ ಗುರು 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಆಕ್ಚುಲಿ ಗುರುಬಲ ಇಲ್ಲ ಅಂತ ಹೇಳ್ಬೋದು. ಮೇ 14ನೇ ತಾರೀಕಿನ ನಂತರ ನಿಮ್ಗೆ ಖಂಡಿತ ಗುರುಬಲ ಬರುತ್ತೆ. 6ನೇ ಮನೆ ಗುರು ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಆಲ್ಮೋಸ್ಟ್ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಅದ್ರ ಜೊತೆಗೆ ಗುರು ಇಷ್ಟವರೆಗೆ ವಕ್ರಿ ಆಗಿದ್ದ, ಗುರು ವಕ್ರಿ ಆದಾಗ ಆಲ್ಮೋಸ್ಟ್ ಏನಾಗುತ್ತೆ, ನಿಮ್ಗೆ ಗೊತ್ತೇ ಇಲ್ಲದಂತೆ ಕೆಲವರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಬಂದಿರುತ್ತೆ, ಕಾರ್ಯಕ್ಷೇತ್ರ ಚೇಂಜ್ ಆಗಿರ್ತದೆ. ಇನ್ನು ಕೆಲವರಿಗೆಲ್ಲ ಕಾರ್ಯಕ್ಷೇತ್ರ ಎಲ್ಲೋ ಒಂದ್ ಕಡೆ ಸ್ಟೇಟಸ್ ಅನ್ನ, ಒಳ್ಳೆ ಸ್ಟೇಟಸ್ ಅನ್ನ ಕಾರ್ಯಕ್ಷೇತ್ರದಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಂತ ಒಂದು ಇಂಡಿಕೇಶನ್. ಓಕೆನಾ. ಸೊ ಹಾಗಾದ್ರೆ ಗುರು ವಕ್ರಿಯಾಗಿರುವುದು ಒಂದು ಲೆಕ್ಕಕ್ಕೆ ನಿಮ್ಗೆ ಲಾಭದಾಯಕವಾಗಿ ಬಂದಿರುವ ಸಾಧ್ಯತೆಗಳು ತೀರಾ ಜಾಸ್ತಿ ನಮ್ಮ ಧನು ರಾಶಿಯವರಿಗೆ. ಅದೇ ಗುರು ಈಗ ಮಾರ್ಗಿ ಆಗ್ತಾ ಇದ್ದಾನೆ. ಏನು ಕೆಟ್ಟ ಫಲ ಬರ್ಬೋದಾ? ಆರೋಗ್ಯದ ಬಗ್ಗೆ ಪ್ರಿಕಾಷನ್ ತಗೊಳ್ಬೇಕು. ಒಬೆಸಿಟಿ ಅಥವಾ ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನಿಮ್ಮ ಊಟ ತಿಂಡಿಯಲ್ಲಿ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಯಾರಿಗೆಲ್ಲ ಮನೆ ಇಲ್ಲ, ಭೂಮಿ ಇಲ್ಲ, ವಾಹನ ಇಲ್ಲ, ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದೇನೆ ಆಗ್ತಾನೆ ಇಲ್ಲ, ಅಥವಾ ಲೋನ್ ಎಲ್ಲ ಒಂದ್ ಕಡೆ ಪಾಸ್ ಆಗ್ತಾ ಇಲ್ಲ, ಲೋನ್ ಅಲ್ಲಿ ಪ್ರಾಬ್ಲಮ್ ಅಥವಾ ಅಂತವ್ರಿಗೆಲ್ಲ ಮೇ 14ನೇ ತಾರೀಕಿನವರೆಗೂ ಕೂಡ ಒಂದೊಳ್ಳೆ ಪೀರಿಯಡ್ ಬಂದು ನಿಂತಿದೆ. ಖಂಡಿತ ನಿಮ್ಗೆ ಮನೆ ಭೂಮಿ ವಾಹನ ಮಾಡುವಂತ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಅದು ಲೋನ್ ಮಾಡಿ ಮಾಡ್ತೀರಂತಲೇ ಇಂಡಿಕೇಶನ್ ಇದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಆ ಒಂದು ವಿಚಾರದಲ್ಲಿ ಮಾತ್ರ ನಮ್ಮ ಧನು ರಾಶಿಯವರಿಗೆ ಈ ಒಂದು ಗುರು 6ನೇ ಮನೆಯಲ್ಲಿ ಇದ್ರು ಕೂಡ ಆತ ಮಾರ್ಗಿ ಆದ ನಂತರ ಈ ಒಂದು ಭೂಮಿ ಮನೆ ವಿಚಾರದಲ್ಲಿ ತುಂಬಾ ಫೇವರಬಲ್ ಆದ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಬಗ್ಗೆ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಮೇಡ ನಮ್ಮ ಮಕರ ರಾಶಿ. ಓಕೆ, ಈ ಮಕರ ರಾಶಿಯವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಗುರು ಮಹಾರಾಜ ಚಂದ್ರನಿಂದ 5ನೇ ಮನೆಯಲ್ಲಿ ಇದ್ದಾನೆ. ಗುರುಬಲ ಇದೆ ಅಂತ ಹೇಳ್ಬೋದು. ಗುರುಬಲ ಇದೆ ಈ ಜಾತಕಕ್ಕೆ. ಬಟ್ ಇಲ್ಲಿ ಇಷ್ಟವರೆಗೆ ಗುರು ಮಹಾರಾಜ ಏನ್ ಮಾಡಿದ, ವಕ್ರಿ ಆಗಿದ್ದ ಅಥವಾ ವಕ್ರಿ ಆಗುವಾಗ ಎಲ್ಲೊಂದ್ ಕಡೆ ಭೂಮಿ ಮನೆ ವಿಚಾರಗಳಲ್ಲಿ ಕೆಲವರೆಲ್ಲ ಸಮಸ್ಯೆಯನ್ನು ಆಲ್ಮೋಸ್ಟ್ ಅನುಭವಿಸಿರ್ತಾರೆ. ತಾಯಿ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಚಿಂತೆಯನ್ನ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರೆಲ್ಲ ಸ್ವಲ್ಪ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡು, ಗುಪ್ತ ರೀತಿಯಲ್ಲಿ ಪ್ರೀತಿ ಪ್ರೇಮ ಅಂತ ಮಾಡ್ಕೊಂಡು, ಗುಪ್ತ ರೀತಿಯಲ್ಲಿ ಸ್ನೇಹ ಮಾಡ್ಕೊಂಡು ದುಡ್ಡನ್ನ ಕಳ್ಕೊಂಡು ಇರೋರು ಕೂಡ ಮಕರ ರಾಶಿಯವರೇ ಆಗಿರ್ತಾರೆ. ಬಟ್ ಈಗ ಏನಾಗುತ್ತೆ, ಗುರು ಮಹಾರಾಜ ಎಲ್ಲೊಂದ್ ಕಡೆ ಮಾರ್ಗಿ ಆಗಿಬಿಟ್ಟ. ಖಂಡಿತ ಏನಾಗುತ್ತೆ, ನಿಮ್ಗೆ ಒಂದೊಳ್ಳೆ ರಿಸಲ್ಟ್ ಅನ್ನ
ಅನುಭವಿಸುವಂತ ಯೋಗ. ನಾನು ಹೇಳ್ತೀನಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೆ ಯಾವುದೆಲ್ಲ ಡಿಸ್ಟರ್ಬೆನ್ಸ್ ಇತ್ತು ಅಥವಾ ಯಾವುದೆಲ್ಲ ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮ್ ಅನ್ನ ಮೀರಿ ನಿಂತು ನಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ. ಬಹಳಷ್ಟು ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಸಿಗುತ್ತೆ, ಎಲ್ಲಾ ಕಡೆ ಹೋಗ್ಲಿಕ್ಕೆ ಸಿಗುತ್ತೆ, ಸಣ್ಣ ಪುಟ್ಟ ಟ್ರಾವೆಲಿಂಗ್ ಒಂದು ನಿರಂತರವಾಗಿ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಂತ ಒಂದಷ್ಟು ಸಮಸ್ಯೆಗಳು ದೂರ ಆಗುವಂತದ್ದು. ಆನಂತರ ಯಾರಿಗೆಲ್ಲ ಮಕ್ಕಳಾಗಿಲ್ಲ, ಮಕ್ಕಳು ಬೇಕು, ಮಕ್ಕಳಿಗೆ ತೊಂದರೆ ಇದೆ ಅಂತ ಹೇಳುವವರಿಗೂ, ಅಥವಾ ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳುವವರಿಗೂ ಕೂಡ ಚಂದ್ರನಿಂದ 5ನೇ ಮನೆಯಲ್ಲಿ ಮಾರ್ಗಿಯಾದಂತ ಗುರು ಮಹಾರಾಜನ ಒಂದು ಕೃಪಾ ಕಟಾಕ್ಷದಿಂದ ಇದೆಲ್ಲ ಸಾಧ್ಯತೆಗಳು ಇದ್ದೇ ಇದೆ. ಈ ಒಂದು ಘಟನೆಗಳು ಡೆಫಿನೆಟ್ ಆಗಿ ಘಟಿಸ್ತವೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಅದು ಒಳ್ಳೆ ರೀತಿಯ ರಿಸಲ್ಟ್ ಅನ್ನ, ಒಳ್ಳೆ ರೀತಿಯ ಇಂಪ್ಯಾಕ್ಟ್ ಅನ್ನ ನಮ್ಮ ಮಕರ ರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ನೆಕ್ಸ್ಟ್ ಬಂದ ಮೇಡ ಕುಂಭರಾಶಿ. ಕುಂಭರಾಶಿಯವರಿಗೆ ಗುರು ಮಹಾರಾಜ ಚಂದ್ರನಿಂದ 4ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಚಂದ್ರನಿಂದ ಕೇಂದ್ರದಲ್ಲಿ ಗುರು ಮಹಾರಾಜ, ಒಳ್ಳೆ ಲಕ್ಷಣ, ಪರವಾಗಿಲ್ಲ, ತುಂಬಾ ಫೇವರಬಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಿಮ್ಗೆ ಹೇಗೂ ಗುರುಬಲ ಬಂದೇ ಬರುತ್ತೆ. ಗುರು ಮಹಾರಾಜ ಇಷ್ಟವರೆಗೆ ಇಲ್ಲೆಲ್ಲೋ ಒಂದ್ ಕಡೆ ವಕ್ರಿಯಾಗಿದ್ದ. ಈ ಮೂವ್ಮೆಂಟ್ ಅಲ್ಲಿ ಕೆಲವರೆಲ್ಲ ಭೂಮಿ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಿದ್ದಾರೆ, ಭೂಮಿ ವಿಚಾರದಲ್ಲಿ ಮೋಸ ಹೋದವರು ಕೂಡ ಇದ್ದಾರೆ. ಕೆಲವರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗಿರುವಂತದ್ದು, ಮನೆಯಿಂದ ದೂರ ಹೋಗಿರುವಂತದ್ದು, ಟ್ರಾವೆಲಿಂಗ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಈಗ ಗುರು ಮಹಾರಾಜ ಮಾರ್ಗಿ ಆಗ್ತಾ ಇದ್ದಾನೆ ಇದೇ ಒಂದು 4ನೇ ತಾರೀಕಿನಿಂದ. ಸೊ ನಮ್ಮ ಕುಂಭರಾಶಿಯವರಿಗೆ ಏನಾಗುತ್ತೆ, ಇಲ್ಲಿ ಕೂಡ ನಿಮ್ಗೆ ಎಲ್ಲೊಂದ್ ಕಡೆ ಮನೆ, ಭೂಮಿ, ವಾಹನ ಮಾಡುವಂತ ಯೋಗ ನಿಮ್ಮ ಪಾಲಿಗೂ ಇದೆ. ಎಲ್ಲೊಂದ್ ಕಡೆ ನಿಮ್ಮ ಹಣಕಾಸನ್ನ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮ್ಮ ಹಣಕಾಸನ್ನ ಮನೆ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಥವಾ ನೀವು ಗಾಡಿ ತಗೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಒಂದು ಪ್ರಿಕಾಷನ್ ಅನ್ನ ನಿಮ್ಗೆ ಕೊಡ್ತೇನೆ. ಇಲ್ಲಿ ಏನಾಗುತ್ತೆ, ನಿಮ್ಮ 2ನೇ ಮನೆಯಲ್ಲಿ ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ಇರುತ್ತೆ. ದುಡ್ಡಿನ ವ್ಯವಹಾರದಲ್ಲಿ ಬಹಳ ಜಾಗರೂಕರಾಗಿರಿ. ಯಾವುದೇ ಒಂದು ಪ್ರೂಫ್ ಇಲ್ಲದೆ ಅಥವಾ ಪೇಪರ್ ವರ್ಕ್ ಇಲ್ಲದೆ ದುಡ್ಡನ್ನು ಕೊಟ್ಟದ್ದೇ ಆದಲ್ಲಿ, ಯಾರಿಗಾದ್ರೂ ಕನಿಕರದಿಂದ ಕೊಟ್ಟದ್ದೇ ಆದಲ್ಲಿ ಆ ದುಡ್ಡು ವಾಪಸ್ ಬರುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡುತ್ತೆ. ಅದರಲ್ಲಿ ಒಂದು ಪ್ರಿಕಾಷನ್ ತಗೊಳ್ಳಿ. ಬಾಕಿ ಗುರು ಮಹಾರಾಜ ನಿಮ್ಗೆ ಈಗ ಮೇ 14ನೇ ತಾರೀಕಿನವರೆಗೂ ಕೂಡ, ಆ ನಂತರ ಕೂಡ ಗುರು ಮಹಾರಾಜ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತಾನೆ. ಗುರು ಮಹಾರಾಜ ನಾನು ಹೇಳ್ತೀನಿ, ನಮ್ಮ ಕುಂಭ ಲಗ್ನ ಅಥವಾ ಕುಂಭ ರಾಶಿ ಯಾರು ಕೂಡ ಅಲ್ವಾ, ಕುಂಭ ರಾಶಿ ಅಥವಾ ಕುಂಭ ಲಗ್ನ ಇಬ್ರಲ್ಲಿ ಯಾರು ಕೂಡ ಇರ್ಲಿ, ಬೇಕಾದ್ರೆ ಅವ್ರಿಗೆ ಇನ್ನು 1.5 ವರ್ಷದ ಒಳಗಾಗಿ ಒಳ್ಳೆ ಮನೆ ಮಾಡುವಂತ ಯೋಗ, ಜಾಗ ತಗೊಳ್ಳುವಂತ ಯೋಗ 100% ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಆ ಮನೆ ನಿಮ್ಮದಾಗುತ್ತೆ. ಇಷ್ಟವರೆಗೆ ಕೂಡ ನೀವು ಪ್ರಯತ್ನ ಮಾಡಿರ್ತೀರಾ, ಕೆಲವರೆಲ್ಲ ಫೇಲ್ಯೂರ್ ಆಗಿರ್ತಾರೆ. ಬಟ್ ಗುರು ಮಹಾರಾಜನ ಕೃಪಾ ಕಟಾಕ್ಷ ಬರ್ತಾ ಇರುವುದರಿಂದ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಬಗ್ಗೆ ಡೆಫಿನೆಟ್ ಆಗಿದೆ. ಪ್ರಿಕಾಷನ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಖಂಡಿತ ಗೆಲ್ತೀರಾ. ಕೊನೆಯದಾಗಿ ನಮ್ಮ ಮೀನ ರಾಶಿ. ಓಕೆ, ಈ ಮೀನ ರಾಶಿಯವರಿಗೆ ವಿಶೇಷವಾಗಿ ಗುರು ಮಹಾರಾಜ ಚಂದ್ರನಿಂದ 3ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇಷ್ಟವರೆಗೆ ಗುರು ಮಹಾರಾಜ ವಕ್ರಿ ಆಗಿದ್ದ, ಒಳ್ಳೆ ಫೇವರಬಲ್ ರಿಸಲ್ಟ್ ಇತ್ತು ನಿಮ್ಮ ಪಾಲಿಗೆ ಅಲ್ವಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಆಗಿತ್ತು, ಕೆಲವರೆಲ್ಲ ವಿದೇಶ ಪ್ರಯಾಣ ಮಾಡಿದ್ರು, ಕೆಲವರಿಗೆಲ್ಲ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಫೇವರಬಲ್ ರಿಸಲ್ಟ್ ಬಂತು, ಇನ್ನು ಕೆಲವರಿಗೆ ಸ್ಟೇಟಸ್ ಕ್ರಿಯೇಟ್ ಆಯ್ತು, ಯಾರಿಗೆಲ್ಲ ಈ ಗವರ್ಮೆಂಟ್ ಜಾಬ್ ಬೇಕು ಅವರಿಗೆಲ್ಲ ಗವರ್ಮೆಂಟ್ ಜಾಬ್ ಇದೆ, ಎಲ್ಲ ಆಯ್ತು. ಬಟ್ ಈಗ ಗುರು ಮಹಾರಾಜ ಏನು ಮಾರ್ಗಿ ಆಗ್ತಾ ಇದ್ದಾನೆ, ಅದು ಕೂಡ ಚಂದ್ರನಿಂದ 3ನೇ ಮನೆಯಲ್ಲಿ ಇದ್ದಾನೆ. ಚಂದ್ರನಿಂದ 3ನೇ ಮನೆಯಲ್ಲಿ ಗುರು ಒಳ್ಳೆ ಲಕ್ಷಣ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ ಜೊತೆನೂ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಇರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದ ಸರೌಂಡಿಂಗ್ ಅಲ್ಲಿ ಅವ್ರು ಜಗಳ ಮಾಡಿದ್ರೆ ಖಂಡಿತ 100% ಲಾಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಅದರ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು. ಆ ನಂತರ ನಮ್ಮ ಮೀನ ರಾಶಿಯವರಿಗೆ ಬಹಳ ವಿಶೇಷ, ಗುರು ಮಾರ್ಗಿ ಆಗುವುದರಿಂದ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಡಿಸ್ಟರ್ಬೆನ್ಸ್ ಉಂಟು ಮಾಡ್ತಾನೆ ಅಂತ ಇಂಡಿಕೇಶನ್. ಯಾಕಂದ್ರೆ ಮೇ 14ನೇ ತಾರೀಕಿನವರೆಗೆ ಕೂಡ ಗುರು ವೃಷಭ ರಾಶಿಯಲ್ಲಿ ಇರ್ತಾನೆ. ಆ ನಂತರ 4th ಹೌಸ್ಗೆ ಬರ್ತಾನೆ. ಚಂದ್ರನಿಂದ ಕೇಂದ್ರದಲ್ಲಿ ಗುರು ಬಂದಾಗ ಪ್ರಾಬ್ಲಮ್ ಇಲ್ಲ. ಬಟ್ ಮೇ 14ನೇ ತಾರೀಕಿನವರೆಗೂ ಕೂಡ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನ ಪ್ರೊಟೆಕ್ಟ್ ಮಾಡಿಡಿ ಅಂತ ಹೇಳ್ತೇನೆ. ಅನ್ಯथा ಮ್ಯಾರಿಡ್ ಲೈಫ್ ಅಲ್ಲಿ ಡಿಸ್ಪ್ಯೂಟ್ ಉಂಟಾಗುವಂತದ್ದು, ಕೋರ್ಟ್ ಕಚೇರಿ ಕೂಡ ಬರ್ಬೋದು ನಿಮ್ಮ ಪಾಲಿಗೆ. ಸ್ವಲ್ಪ ಮಟ್ಟಿಗೆ ನಿಮ್ಗೆ ಒಳ್ಳೆ ಪೀರಿಯಡ್ ಈಗ ಇಲ್ಲ ಅಂತ ಹೇಳ್ತೇನೆ ಮೇ 14ನೇ ತಾರೀಕಿನವರೆಗೆ. ಆ ನಂತರ ಪರವಾಗಿಲ್ಲ. ಈಗ ಇಷ್ಟವರೆಗೆ ಇತ್ತು, ಗುರು ಮಹಾರಾಜ ಹೇಗೆ ವಕ್ರಿ ಆಗಿದ್ದ, ನಮ್ಮ ಮೀನ ರಾಶಿಯವರಿಗೆ ಒಳ್ಳೆ ಪೀರಿಯಡ್ ಇತ್ತು, ತೊಂದರೆ ಇಲ್ಲ. ಬಟ್ ಈಗ ಅಂದ್ರೆ ಈ ಒಂದು ಫೆಬ್ರವರಿ 4ನೇ ತಾರೀಕಿನಿಂದ ಮೇ 14ನೇ ತಾರೀಕಿನವರೆಗೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ. ತುಂಬಾ ಅಂದ್ರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕೆಟ್ಟ ಪೀರಿಯಡ್ ಅನ್ನು ಅನುಭವಿಸ್ತೀರಾ. ಒಂದು ಪ್ರಿಕಾಷನ್ ತಗೊಳ್ಳಿ. ವಾದ ವಿವಾದಗಳು ಬೇಕಾಗಿಲ್ಲ, ಅಥವಾ ಮದುವೆ ಆಗ್ಬೇಕಾದ್ರೂ ಕೂಡ ಮೇ 14ರ ನಂತರ ಅದಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡಿ ಅಂತ ಹೇಳ್ತೇನೆ. ಅಥವಾ ವಧು ಹುಡುಕ್ಬೇಕಂದ ಕೂಡ ಮೇ 14ರ ನಂತರ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಅನ್ಯथा ತೊಂದರೆ ಆಗ್ಬೋದು. ಮತ್ತೆ ಮದುವೆ ಆದವರು ನೆನ್ಪಿಟ್ಕೊಳ್ಳಿ, ಅಥವಾ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಬರ್ಬೋದು, ಅಥವಾ ಅಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ತುಂಬಾ ಡಿಸ್ಪ್ಯೂಟ್ಸ್ ಗಳಾಗ್ಬೋದು, ಕೆಲವೊಮ್ಮೆ ಕೋರ್ಟ್ ಕಚೇರಿ ಕೂಡ ಹೋಗ್ಬೋದು. ಓಕೆನಾ. ಸೊ ದಯವಿಟ್ಟು ಪ್ರಿಕಾಷನ್ ತಗೊಳ್ಳುವುದರಿಂದ, ಮೌನವಾಗಿರುವುದು ಅತ್ಯುತ್ತಮವಾದ ಲಕ್ಷಣ. ಮೌನವಾಗಿರುವುದರಿಂದ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ ನಮ್ಮ ಮೀನ ರಾಶಿಯವರಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಖಂಡಿತ ಗೆದ್ದೇ ಗೆಲ್ತೀರಾ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ನಮ್ಮ ಮೇಷರಾಶಿಯಿಂದ ಮೀನ ರಾಶಿಯವರಿಗೆ ಗುರು ಮಹಾರಾಜನ ವಕ್ರತೆ ಆಗದಿಂದ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ
ಟಿಪ್ಪಣಿ ಮಾಡಿದ್ದೇನೆ, ಸ್ವಲ್ಪ ಸ್ವಲ್ಪ ಒಂದೊಂದೇ ವಾಕ್ಯದಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಪರಿಹಾರ ಅಂತೂ ಕೇಳ್ತೀರಾ. ಇಲ್ಲಿ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನೀವು ಗುರುವಿನ ಟೆಂಪಲ್ಗೆ ಹೋಗ್ಬೋದು, ಗುರುವಿನ ಸೇವೆ ಮಾಡ್ಬೋದು, ಅದೆಲ್ಲ ಓಕೆ. ಗುರುವಿಗೆ ಭೋಗ ಕೊಡ್ಬೋದು. ಭೋಗ ಕೊಡೋದು ಅಂದ್ರೆ ಅಲ್ಲಿ ಹೋಗಿ ನೋಡಿ ನೀವು ಏನ್ ಹೇಳ್ತಾರೆ, ಭೋಗ ಕೊಡ್ಬೇಕಂತ ಹೇಳಿ ಅಲ್ಲಿ ಗುರುವಿನ ಟೆಂಪಲ್ ನಲ್ಲಿ ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ. ಅಥವಾ ನೀವು ಮನೆಯಲ್ಲಿ ಕೂಡ ಆ ಗುರುವಿಗೆ ಬೇಕಾಗಿ ನೀವೇನು ಕೆಲವು ಭೋಜನಗಳನ್ನ ಅಥವಾ ಭಕ್ಷ್ಯಗಳನ್ನ ಮಾಡಿ ಗುರುವಿಗೆ ನೀವು ಭೋಗ್ಯ ಇಡ್ತೀರಾ, ಅದು ಕೂಡ ಬಹಳ ಒಳ್ಳೆ ಲಕ್ಷಣ ಅಂತ ಹೇಳಿದ್ರೆ. ಇದರ ಮುಖಾಂತರ ವೃಷಭ ರಾಶಿಯ ಗುರು ಸ್ಯಾಟಿಸ್ಫೈಡ್ ಆಗ್ಬಿಡ್ತಾನೆ, ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ನಿಮ್ಗೆ. ಅದರ ಜೊತೆಗೆ ಅದರ ರಾಶಿಯಾಧಿಪತಿ ರಾಹು ಜೊತೆಗೆ ಇರುವುದರಿಂದ ಎಲ್ಲೋ ಒಂದ್ ಕಡೆ ನಾನು ಹೇಳಿದ ಒಂದು ಪ್ರಕಾರ ಕೆಲವೆಲ್ಲ ಸಮಸ್ಯೆಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ಮೇ ಬಿ ನಮ್ಮ ಕಾಲಬುಡದಲ್ಲೇ ಘಟನೆಗಳು ಘಟಿಸಬಹುದು, ಆ ಪರಿಸ್ಥಿತಿ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ದುರ್ಗಾರಾಧನೆ ಅತ್ಯುತ್ತಮವಾದ ಪರಿಹಾರ ನಿಮ್ಮ ಪಾಲಿಗೆ. ಆ ದುರ್ಗಾ ಸಪ್ತಶತಿಯ ಪಠನೆ ಮತ್ತೆ ದುರ್ಗಾರಾಧನೆ ತುಂಬಾ ಫೇವರಬಲ್ ಆಗುತ್ತೆ. ಎಲ್ಲಿ ದುರ್ಗೆ ಟೆಂಪಲ್ ಇದೆ ಅಲ್ಲಿ ಹೋಗಿ ಶುಕ್ರವಾರ ದಿವಸ ದೀಪ ಹಚ್ಚಿ ಬನ್ನಿ ಅಂತ ಹೇಳ್ತೇನೆ. ಸೊ ಮೇ 14ನೇ ತಾರೀಕಿನವರೆಗೂ ಕೂಡ ಅದೇನು ಸಮಸ್ಯೆ ಬರ್ಬೇಕು, ಅದೇನು ತೊಂದರೆ ಆಗ್ಬೇಕು, ಅದರಿಂದ ನೀವು ಪ್ರೊಟೆಕ್ಟ್ ಆಗಿಬಿಡ್ತೀರಾ. ತುಂಬಾನೇ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಓಕೆ, ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆ ಇದನ್ನು ಶೇರ್ ಮಾಡಿ ಅಂತ ಹೇಳಿದ್ರೆ ಬಹಳ ಫೇವರಬಲ್ ಆಗುತ್ತೆ. ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ, 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 ಬಾಯ್.